ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ನಡ ವ್ಯಾಕರಣ ಸಂಗ್ರಹ ಅನ್ನುವಂಥದ್ದು ಪ್ರಥಮ PUC ಪರೀಕ್ಷೆ ಅನ್ನುವಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ವರ್ಕ್ ಬುಕ್ ಅನ್ನುವಂಥದ್ರಲ್ಲಿ ಯಾವುದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ಸ್, ಅದನ್ನ ಯಾವ ರೀತಿ ನಾವು ಡಿವೈಡ್ ಮಾಡಿ ಓದಬೇಕಾಗತ್ತೆ, ಸೊ ಮತ್ತೆ ಏನೇನೆಲ್ಲ ಒಂದು ಅಂಶಗಳು ಅನ್ನುವಂಥದ್ದನ್ನ ಇಲ್ಲಿ ಕೇಳ್ತಾರೆ, ಮತ್ತೆ ನಾವು ಯಾವ ರೀತಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ. ಸೊ ಕನ್ನಡ ವರ್ಕ್ ಬುಕ್ ಅನ್ನುವಂಥದ್ದೇನಿದೆ ಅದರ ರಿವಿಷನ್ ಅನ್ನುವಂಥದ್ದನ್ನ ನಾನು ಮಾಡುವಂತಹ ಪ್ರಯತ್ನ ಅಂತಕ್ಕಂಥದ್ದನ್ನ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಈ ವಿಡಿಯೋದಲ್ಲೆಲ್ಲ ನೀವು ಏನೇನೆಲ್ಲ ನೋಡ್ಬೋದು ಅಂತಂದ್ರೆ, ಸೊ ಕೇವಲ ಒಂದು 40 ನಿಮಿಷಗಳಲ್ಲಿ ಬಹುಶಃ ನೀವು ಪದಗಳನ್ನ ಬಿಡಿಸಿ ಬರೆಯೋದು, ತತ್ಸಮ ತದ್ಭವ, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ, ನಾನಾರ್ಥಕ, ಅನ್ಯದೇಶೀಯ ಶಬ್ದಗಳು, ಮತ್ತೆ ಅದಕ್ಕೆ ಉದಾಹರಣೆಗಳು, ದ್ವಿರುಕ್ತಿಗಳು, ಜೋಡು ನುಡಿ, ಅನುಕರಣ ವ್ಯಯಗಳು, ನುಡಿಗಟ್ಟುಗಳು, ಹೀಗೆ ಕೆಲವೊಂದು ಕೊನೆಯಲ್ಲಿ ವಿಡಿಯೋದ ಕೊನೆಯಲ್ಲಿ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಯಾಕೆ ಅಂತಂದ್ರೆ ಕೆಲವೊಂದು ಅಭ್ಯಾಸಕ್ಕಾಗಿ ಪ್ರಶ್ನೆಗಳನ್ನ ಕೂಡ ಕೇಳ್ತೀನಿ, ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಸಲಹೆಗಳನ್ನ ಕೂಡ ನಾನು ನೀಡುವವನಿದ್ದೇನೆ. ಸೊ ಹಾಗಾಗಿ ವಿಡಿಯೋವನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಒಂದು ಚಾನೆಲ್ ವಿಸಿಟ್ ಮಾಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಸೊ ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಸಂಪೂರ್ಣವಾಗಿ ನಿಮ್ಮ ಮೊಬೈಲ್ಗೆ ಆದಷ್ಟು ಬೇಗ ಬಂದು ತಲುಪುತ್ತೆ ಅಂತ ಹೇಳ್ತಾ, ಸೊ ವಿಡಿಯೋ ಅನ್ನುವಂಥದ್ದು ಇಷ್ಟ ಆಗಿದ್ರೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಲ್ರಿಗೂ ಆಲ್ ದ ಬೆಸ್ಟ್. ಈಗ ಮೊದಲನೇದು, ಪದಗಳನ್ನ ಬಿಡಿಸಿ ಬರೆಯಿರಿ ಅಂತ ಹೇಳಿ ನಿಮಗೆ ಒಂದು 2 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಅಂತಕ್ಕಂಥದ್ದನ್ನ ಕೇಳ್ತಾರೆ. ಸೊ 2 ಮಾರ್ಕ್ಸ್ ಇರ್ತಕ್ಕಂಥ ಪ್ರಶ್ನೆ, ಮೊದಲನೇದಾಗಿ ಪದಗಳನ್ನ ಬಿಡಿಸೋದು ಹೇಗೆ ಅಂತ ನೋಡಕ್ ಹೋದ್ರೆ, ಒಂದು ಪದವನ್ನ ಅರ್ಥಕ್ಕೆ ಅನುಗುಣವಾಗಿ 2 ಭಾಗಗಳಾಗಿ ವಿಂಗಡಿಸೋದನ್ನ ಪದ ಬಿಡಿಸೋದು ಅಂತ ಹೇಳಿ ಕರೀತಾರೆ. ಸಾಮಾನ್ಯವಾಗಿ ಮೊದಲು ನೀವು ಗೊತ್ತಿರಬಹುದು 10th ಸ್ಟ್ಯಾಂಡರ್ಡ್ ಅಲ್ಲಿ ಸಂಧಿಗಳು ಅಂತ ಹೇಳ್ತಾ ಇದ್ರಿ. ಸೊ ಸಂಧಿಗಳು, ಸಮಾಸಗಳು, ಇಲ್ಲೆಲ್ಲ ಪದಗಳನ್ನ ವಿಂಗಡಿಸ್ತಾ ಇದ್ರಿ. ಅಲ್ಲಿ ನೀವು ನೋಡ್ಬೋದು ಪೂರ್ವ ಪದ ಪ್ಲಸ್ ಉತ್ತರ ಪದ ಅಂತ ಹೇಳಿ ಕೊಡ್ತಾ ಇದ್ರು, = ಸಂಧಿ ಪದ ಅಂತ ಹೇಳಿ. ಸೊ ನಿಮಗೆ ಭಯ ಪಡಬೇಡಿ, ಇಲ್ಲಿ ಸಂಧಿಗಳು ಅಂತ ಯಾವುದೇ ರೀತಿಯಾದಂತಹ ವಿಚಾರಗಳಿಲ್ಲ. ಸೊ ಕಂಪೇರ್ ಮಾಡಿದಾಗ, ಸೊ 10th ಸ್ಟ್ಯಾಂಡರ್ಡ್ ಗ್ರಾಮರ್ಗೆ ಅಥವಾ ವ್ಯಾಕರಣಾಂಶಗಳಿಗೆ ಸಂಬಂಧಿಸಿದಂತೆ ನಾವು ಕಂಪೇರ್ ಮಾಡಿದ್ರೆ PUC ನಲ್ಲಿ ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು ಇದೆ. ಫಾರ್ ಎಕ್ಸಾಂಪಲ್, ಹೇಗೆ ಸರ್ ಬರಿಬೇಕು? ಮಳೆಗಾಲ ಅನ್ನುವಂಥದ್ದನ್ನ ಬಿಡಿಸಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಮಳೆ ಪ್ಲಸ್ ಕಾಲ ಅಂತ. ಸೊ ಮಳೆ ಪ್ಲಸ್ ಕಾಲ = ಮಳೆಗಾಲ ಅನ್ನುವಂಥದ್ದು. ಸೊ ಹಾಗೆ ಇಲ್ಲಿ ಕೆಂಪು ಅಥವಾ ಕೆಂದಾವರೆ ಅಂತ ಒಂದು ಪದ ಇದೆ. ಸೊ ಅದನ್ನ ಬಿಡಿಸಿ ಬರೆಯೋದಾದ್ರೆ ಕೆಂಪು ಪ್ಲಸ್ ತಾವರೆ = ಕೆಂದಾವರೆ. ಹಾಗೆ ಮಹೋನ್ನತಿ, ನೀವು ಪದನ ಬಿಡಿಸೋದು ಸರಿಯಾಗಿ ಬರೀಬೇಕು. ಯಾಕೆಂತಂದ್ರೆ ತಪ್ಪಾಗಿ ಈಗ ಮಹಾ ಪ್ಲಸ್ ಉನ್ನತಿ ಅಂತ ಹೇಳಿ ನಾವ್ ಇದನ್ನ ಬಿಡಿಸಿ ಬರಬೇಕಾಗತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಮಹೋ ಪ್ಲಸ್ ನತಿ ಅಂತ ಬರೀತಾರೆ. ಸೊ ಅದು ತಪ್ಪಾಗತ್ತೆ. ಸೊ ಹಾಗಾಗಿ ಪದನ ಯಾವ ರೀತಿ ಬಿಡಿಸ್ಬೇಕು ಅಂತಂದ್ರೆ, ಇಲ್ಲಿ ಗಮನ ಇಟ್ಕೊಳ್ಳಿ, ಅರ್ಥಕ್ಕೆ ಅನುಗುಣವಾಗಿ, ಅಂದ್ರೆ ಯಾವುದೇ ರೀತಿಯಾದಂತ ಅರ್ಥದಲ್ಲಿ ವ್ಯತ್ಯಾಸ ಆಗಬಾರ್ದು. ನೀವು ಪದ ಬಿಡಿಸಿದ್ರು, ಪದ ಕೂಡಿಸಿ ಹೇಳಿದ್ರು ಒಂದೇ ಮೀನಿಂಗ್ ಅನ್ನುವಂಥದ್ದು ಬರಬೇಕು. ಆ ರೀತಿ ನೀವು ಪದವನ್ನ ಬಿಡಿಸ್ಬೇಕಾಗತ್ತೆ. ಸೊ ಹಾಗಾಗಿನೇ ನಾನು ಇಲ್ಲೊಂದಷ್ಟು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೆ, ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ನ್ಯಾಯಾಲಯ ಅಂತ ನೋಡಕ್ ಹೋದ್ರೆ ನ್ಯಾಯ ಪ್ಲಸ್ ಆಲಯ ಅಂತ ಹೇಳಿ ನಾವು ಬಿಡಿಸಿ ಬರಬೇಕಾಗತ್ತೆ. ಹಾಗೆ ಸಿಂಹಾಸನ. ಸೊ ಈ ರೀತಿ ನೀವು ಪದಗಳನ್ನ ಬಿಡಿಸಿ ಬರೀಬೇಕು. ನಾನು ತೋರಿಸಿದ್ನಲ್ಲ ಇಷ್ಟು ತತ್ಸಮಗಳು, ಸಮಾನಾರ್ಥಕ, ಇದರಲ್ಲಿ ಯಾವ್ದು ಬೇಕಾದ್ರೂ ನಿಮಗೆ 8 ಮಾರ್ಕ್ಸ್ಗೆ ಪ್ರಶ್ನೆಗಳನ್ನ ನೀವು ಬರೀಬೇಕಾಗತ್ತೆ. ಬಟ್ ಅಲ್ಲಿ ನೀವು 4 × 2 = 4 × 8 ಅಂದ್ರೆ 4 ಕ್ವಶನ್ಸ್ಗೆ ಮಾತ್ರ ನೀವು ಉತ್ತರ ಕೊಡ್ಬೇಕಾಗತ್ತೆ. ಒಂದೊಂದ್ರಲ್ಲಿ 2 ಮಾರ್ಕ್ಸ್ ಅಂತ. ಅಂದ್ರೆ ಇದರಲ್ಲಿ ಎಷ್ಟು ಬೇಕಾದ್ರೂ ಪ್ರಶ್ನೆಗಳಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಬಟ್ ಅಲ್ಲಿ 2 ಮೇನ್ ಎಕ್ಸ್ಟ್ರಾನೇ ಇರುತ್ತೆ. ನಾನು ಅದಕ್ಕೆ ಆಗ್ಲೇನೆ ಹೇಳಿದ್ದು 6 × 12 ಅಂತ. ಸೊ 6 ಮೇನ್ಸ್ ಇರ್ತದೆ, ಬಟ್ ನೀವು ಚೂಸ್ ಮಾಡಬೇಕು. ಎರಡು ನೀವು ಬಿಡ್ಬೋದು. ಸೊ ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ, ನೀವು 6 ಮೇನ್ಸ್ ಕೂಡ ಅಟೆಂಡ್ ಮಾಡಿ. ಯಾಕೆ ಅಂತಂದ್ರೆ ಒಂದು ತಪ್ಪಾದ್ರೂ ಇನ್ನೊಂದು ರೈಟ್ ಆಗ್ಬೋದು. ಸೊ ಆದ್ರಿಂದ ಸೊ ಈಗ ಪದಗಳನ್ನ ಬಿಡಿಸಿ ಬರೀರಿ ಅನ್ನುವಂಥದ್ದು. ಸೊ ಮತ್ತೊಂದ್ಸಲ ಗ್ಲಾನ್ಸ್ ಮಾಡೋದಾದ್ರೆ, ಅರ್ಥಕ್ಕೆ ಅನುಗುಣವಾಗಿ ಪದಗಳನ್ನ ವಿಭಾಗಿಸ್ಬೇಕು ಅನ್ನುವಂಥದ್ದು. ಸೊ ಈಗಾಗಲೇ ನಿಮಗೆ ಆಲ್ರೆಡಿ ನೀವು ನೋಡಿರ್ತೀರಿ, ವರ್ಕ್ ಬುಕ್ ಅಲ್ಲಿ ಸುಮಾರು ಎಕ್ಸಾಂಪಲ್ಸ್ ನ ಕೊಟ್ಟಿದ್ದಾರೆ. ಜಸ್ಟ್ ಒಂದ್ಸಲ ಅಬ್ಸರ್ವ್ ಮಾಡಿ. ಈಗ ಮುಂದಿನ ಒಂದು ವಿಷಯಕ್ಕೆ ನಾವು ಹೋಗೋದಾದ್ರೆ, ತತ್ಸಮ ಮತ್ತು ತದ್ಭವಗಳು ಅಂತ ಹೇಳಿ ನಿಮಗೆ 2 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಅನ್ನುವಂಥದ್ದು ಬರುತ್ತೆ. ಸೊ ತತ್ಸಮ ತದ್ಭವಗಳನ್ನ ಯಾವ ರೀತಿ ನಾವು ವಿಂಗಡಣೆ ಮಾಡಬೇಕು? ನಿಮ್ಗೆ ಡೆಫಿನೇಷನ್ ಏನು ಕೇಳಲ್ಲ, ಆದ್ರೂ ನಿಮಗೆ ಗೊತ್ತಿರಬೇಕು. ತತ್ಸಮ ಅಂದ್ರೆ ಏನಪ್ಪಾ ಅಂದ್ರೆ, ಸಂಸ್ಕೃತದಿಂದ ಕನ್ನಡಕ್ಕೆ ಯಾವುದೇ ಬದಲಾವಣೆ ಇಲ್ಲದೆ ಆಸ್ ಯೂಶುವಲ್ ಕನ್ನಡಕ್ಕೆ ಬರ್ತಕ್ಕಂಥದ್ನ ನಾವು ತತ್ಸಮ ಅಂತ ಹೇಳಿ ಕರಿತೇವೆ.
ಅದೇ ರೀತಿ ತದ್ಭವ ಅಂತಂದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಂಡು ಬರ್ತವೆ. ಅವುಗಳನ್ನ ಆ ತರದ ಪದಗಳನ್ನ ತದ್ಭವ ಪದಗಳು ಅಂತ ಹೇಳಿ ನಾವು ಕರಿತೇವೆ. ಸೊ ಜ್ಞಾಪಕ ಇರ್ಲಿ, ತತ್ಸಮ ಅಂತಂದ್ರೆ ತತ್ ಪ್ಲಸ್ ಸಮ ಅಂತಕ್ಕಂಥದ್ದು. ಸೊ ಅಂದ್ರೆ ತತ್ ಅಂತಂದ್ರೆ ಇಲ್ಲಿ ಸಂಸ್ಕೃತ ಅಂತ ಹೇಳಿ, ಸಂಸ್ಕೃತ ಭಾಷೆಗೆ ಸಮವಾದದ್ದು ಯಾವ್ದಿರುತ್ತೋ ಅದನ್ನ ನಾವಿಲ್ಲಿ ತತ್ಸಮಗಳು ಅಂತ ಹೇಳಿ ಕರಿತೇವೆ. ಅದೇ ರೀತಿ ಅಂದ್ರೆ ಇದರಲ್ಲಿ ಆಸ್ ಯೂಶುವಲ್ ತತ್ಸಮದಲ್ಲಿ ಅಂದ್ರೆ ನಿಮಗೆ ಆಸ್ ಯೂಶುವಲ್ ಸ್ಯಾನ್ಸ್ಕ್ರಿಟ್ ಅಲ್ಲಿರೋ ವರ್ಡ್ ನ ಹಾಗೆ ಕನ್ನಡಕ್ಕೆ ನಾವು ಬಳಕೆ ಮಾಡ್ಬಿಡ್ತೀವಿ. ಸೊ ಹಾಗಾಗಿ ಇದನ್ನ ತತ್ಸಮ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಆಕಾಶ ಅಂತ ಇದೆ, ಕಾವ್ಯ, ವರ್ಷ, ಆಶ್ಚರ್ಯ, ಇವೆಲ್ಲ ಆಸ್ ಯೂಶುವಲ್ ಸ್ಯಾನ್ಸ್ಕ್ರಿಟ್ ವರ್ಡ್ಸ್ ನ ನಾವೇನ್ ಮಾಡಿದೀವಿ ನಮ್ಮ ಕನ್ನಡ ಭಾಷೆನಲ್ಲೂ ಕೂಡ ಬಳಕೆ ಮಾಡ್ತಾ ಇದೀವಿ. ಹಾಗಾಗಿ ಇದನ್ನ ತತ್ಸಮ ಅಂತ ಕರೀತಾರೆ. ಅದೇ ರೀತಿ ತದ್ಭವ ಅಂದ್ರೆ ಏನಪ್ಪಾ ಅಂದ್ರೆ ತತ್ ಪ್ಲಸ್ ಭವ ಅಂತ ಅಂದ್ರೆ ಬಿಡಿಸಬಾರ್ದಾಗ ಈ ರೀತಿ ಬರುತ್ತೆ. ತತ್ ಅಂತಂದ್ರೆ ನಾನು ಆಗ್ಲೇ ಹೇಳೋದು ಇಲ್ಲಿ ಸಂಸ್ಕೃತ ಭಾಷೆ ಅಂತಕ್ಕಂಥದ್ದು, ಸಂಸ್ಕೃತ ಭಾಷೆಗೆ ಇಲ್ಲಿ ಅದರಿಂದ ಹುಟ್ಟಿರ್ತಕ್ಕಂಥದ್ದು. ಭವ ಅಂದ್ರೆ ಇಲ್ಲಿ ಹುಟ್ಟು ಅಂತ ಅರ್ಥ. ಸೊ ಅಂದ್ರೆ ಸಣ್ಣ ಪುಟ್ಟ, ನಾನಾಗ್ಲೇ ಹೇಳೋದ್ನಲ್ಲ, ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಂಡು ಇದೇನ್ ಮಾಡಿರುತ್ತೆ ಅಂತಂದ್ರೆ ಬರುತ್ತೆ. ಸೊ ಈ ತರದ್ದು ನಾನು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ನೋಡಿ, ಇಲ್ಲಿ ಆಕಾಶ ಅನ್ನುವಂಥ ಪದ ನಾವು ಸ್ವಲ್ಪ ಚೇಂಜಸ್ ಮಾಡಿ ಕೂಡ ಹೇಳ್ಬೋದು, ಆಗಸ ಅಂತ ಕೂಡ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಸೊ ಅದೇ ರೀತಿ ಕಾವ್ಯ, ಕಬ್ಬ, ವರ್ಷ, ವರುಷ, ಆಶ್ಚರ್ಯ, ಅಚ್ಚರಿ, ಯುಗ, ಜುಗ, ವಿದ್ಯೆ, ಬಿಚ್ಚೆ, ರಾಕ್ಷಸ, ರಕ್ಕಸ. ನೀವೊಂದ್ಸಲ ಅಬ್ಸರ್ವ್ ಮಾಡಿ. ಸೊ ಈ ರೀತಿ ಪದಗಳನ್ನ ಅಂದ್ರೆ ನೀವು ಸಿಂಪಲ್ ಆಗಿ ಗ್ಲಾನ್ಸ್ ಮಾಡಬೇಕು ಅಂತಂದ್ರೆ ತತ್ಸಮ ತದ್ಭವಗಳು ಅಂತಂದ್ರೆ ಆಸ್ ಯೂಶುವಲ್ ಸ್ಯಾನ್ಸ್ಕ್ರಿಟ್ ವರ್ಡ್ಸ್ ಅನ್ನ ನಾವು ಹಾಗೆ ಕನ್ನಡಕ್ಕೆ ತಗೊಂಬಂದ್ರೆ ಅದು ತತ್ಸಮ, ಸ್ವಲ್ಪ ಚೇಂಜಸ್ ಮಾಡ್ತಾ ಬಂದ್ರೆ ಅದು ತದ್ಭವ ಪದಗಳು ಅನ್ನುವಂಥದ್ದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಎಕ್ಸಾಮ್ ಅಲ್ಲಿ ನಿಮ್ಗೆ ಪಿ ಯು ಸಿ ನಲ್ಲಿ ಯಾವ ತರ ಕೇಳ್ತಾರೆ, ಈವನ್ ಫಸ್ಟ್ ಪಿ ಯು ಸಿ ಇರ್ಬೋದು ಅಥವಾ ಸೆಕೆಂಡ್ ಪಿ ಯು ಸಿ ಇರ್ಬೋದು, ನಿಮ್ಗೆ ಡೆಫಿನೇಷನ್ ನ ಕೇಳಲ್ಲ, ಡೈರೆಕ್ಟ್ ಆಗಿ ಈ ರೀತಿ ಪದ ಕೊಟ್ಬಿಡ್ತಾರೆ ಒಂದು. ಅಂದ್ರೆ ಈ ಕೆಳಗಡೆ ನೀಡಿರ್ತಕ್ಕಂತಹ ಪದಗಳಿಗೆ ನೀವು ತದ್ಭವಗಳನ್ನ ಬರೀರಿ ಅಂತ ಕೇಳ್ಬೋದು, ತತ್ಸಮ ಕೊಟ್ಬಿಟ್ಟು, ಅಥವಾ ತದ್ಭವ ಕೊಟ್ಬಿಟ್ಟು ನಿಮಗೆ ತತ್ಸಮ ಬರೀರಿ ಅಂತ ಕೇಳ್ಬೋದು, ಏನ್ ಬೇಕಾದ್ರೂ ಕೇಳ್ಬೋದು. ಸೊ ಕೇಳಿದಾಗ ನೀವು ಅದಕ್ಕೆ ಆಪೋಸಿಟ್ ಇರ್ತಕ್ಕಂಥದ್ದನ್ನ ಬರಿಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಯುಗ ಅನ್ನುವಂತ ಪದ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಯುಗ ಅಂತ. ಸೊ ಯುಗ ಅಂತ ಬರೆದಾಗ ಈಕ್ವಲ್ಸ್ ಹಾಕಿ ನೀವೇನ್ ಮಾಡ್ಬೇಕು, ಜುಗ ಅಂತ ಹೇಳಿ ಬರಿಬೇಕು. ಸೊ ಕೆಲವೊಬ್ರು ಬರೀ ಆನ್ಸರ್ ಮಾತ್ರ ಬರಿತಾ ಇರ್ತಾರೆ. ನನ್ನ ಸಜೆಷನ್ ಏನಪ್ಪಾ ಅಂದ್ರೆ ಪ್ರಶ್ನೆ ಪ್ಲಸ್ ಉತ್ತರ ಎರಡನ್ನೂ ಬರೀರಿ. ಅರ್ಥ ಆಯ್ತಲ್ಲ? ಆಗ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಸೊ ಈಗ ಮುಂದಿನ ಒಂದು ಟಾಪಿಕ್ ಅನ್ನುವಂಥದ್ದನ್ನ ನೋಡಕ್ ಹೋದ್ರೆ ಇನ್ನೊಂದು ಬಹಳ ಮುಖ್ಯವಾಗಿ ಪಿ ಯು ಸಿ ನಲ್ಲಿ ಸಮಾನಾರ್ಥಕಗಳು ಅಂತ ಕೇಳ್ತಾರೆ. ಸೊ ಅಗೇನ್ ಹೇಳ್ತಾ ಇದ್ದೀನಿ, ನಾನೀಗ ಮಾತಾಡ್ತಾ ಇರೋದು ಸಮಾನ ಅರ್ಥ. ಯಾಕೆ ಅಂತಂದ್ರೆ ಇನ್ನೊಂದು ನಾನಾರ್ಥ ಅಂತ ಇದೆ, ನಾನಾರ್ಥವನ್ನ ನಾನು ಆಮೇಲೆ ಮಾತಾಡ್ತೀನಿ. ಯಾಕೆ ಅಂತಂದ್ರೆ ನಾನಾರ್ಥ ಅಂದ್ರೆ ಅದೇ ಬೇರೆ ರೀತಿ ಇರುತ್ತೆ. ಸಮಾನಾರ್ಥ ಅಂದ್ರೆ ಒಂದೇ ಪದವನ್ನ ಒಂದು ಪದಕ್ಕೆ ಅದೇ ಅರ್ಥವನ್ನ ಅಂದ್ರೆ ಒಂದೇ ಅರ್ಥವನ್ನ ಕೊಡುವ ಬೇರೆ ಬೇರೆ ಪದಗಳನ್ನ ನಾವು ಸಮಾನಾರ್ಥಕಗಳು ಅಂತ ಹೇಳಿ ಕರಿತೇವೆ. ಒಂದು ಪದಕ್ಕೆ ಸೇಮ್ ಮೀನಿಂಗ್ ಅನ್ನುವಂಥದ್ದು ಕೊಡ್ತವೆ ಅಂತ, ಅದೇ ಬೇರೆ ಅರ್ಥ ಕೊಟ್ರೆ ಅದು ನಾನಾರ್ಥ ಅಂತ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಅಗ್ನಿ ಅಂತ ಇದೆ. ಸೊ ಅಗ್ನಿ ಅನ್ನುವಂಥದ್ದನ್ನ ನೋಡಿ, ಇಲ್ಲಿ ಅದಕ್ಕೆ ನೀವು ಸೇಮ್ ಮೀನಿಂಗ್ ಅನ್ನುವಂಥದ್ದನ್ನ ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಬೆಂಕಿ ಅಂತ ಆಗತ್ತೆ, ಅಥವಾ ಅನಲ ಅಂತ ಕೂಡ ಕರೀತಾರೆ, ಅದು ಬೆಂಕಿನೇ, ಅಥವಾ ವಹ್ನಿ ಅಂತ ಕೂಡ ಕರೀತಾರೆ. ಸೊ ಮೂರು ಸಹ ಏನಪ್ಪಾ ಅಂತಂದ್ರೆ ಅಗ್ನಿ ಅಂತಾನೆ. ಸೊ ಅಲ್ಲಿಗೆ ಅರ್ಥ ಮಾಡ್ಕೋಬೇಕಾಗಿರೋದು ಸಮಾನಾರ್ಥಕ ಅಂದ್ರೆ ಒಂದೇ ಪದಕ್ಕೆ ಸೇಮ್ ಮೀನಿಂಗ್ ಬರ್ತಕ್ಕಂಥ ಪದಗಳನ್ನ ನೀವು ಬರಿಬೇಕು. ಎಕ್ಸಾಮ್ ಅಲ್ಲಿ ಎಷ್ಟು ಸರ್ ಬರಿಬೇಕು, ಮಿನಿಮಮ್ 2 ಮೀನಿಂಗ್ಸ್ ಅನ್ನ ನೀವೇನ್ ಮಾಡ್ಬೇಕು, ಬರಿಬೇಕಾಗತ್ತೆ. ಬಟ್ ಸಿಂಬಲ್ ಜ್ಞಾಪಕ ಇಟ್ಕೊಳ್ಳಿ, ಈಕ್ವಲ್ ಅಂತಂದ್ರೆ ಏನು, ಇಲ್ಲಿ ಸಮಾನಾರ್ಥಕ ಚಿಹ್ನೆಯನ್ನ ನೀವು ಬಳಕೆ ಮಾಡ್ಬೇಕು, ಅಂದ್ರೆ ಈಕ್ವಲ್ ಹಾಕ್ಬೇಕು ಅಂತ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ನೊಂದು ಪದ ಇದೆ ನೋಡಿ, ಇಲ್ಲಿ ಕಣ್ಣು ಅಂತ ಕೊಟ್ಟಿದ್ದಾರೆ. ಕಣ್ಣು ಅಂತಂದ್ರೆ ನೀವು ಈಕ್ವಲ್ಸ್ ಹಾಕಿ ನೇತ್ರ ಅಂತ ಕರೀತಾರೆ, ಲೋಚನ ಅಂತ ಕರೀತಾರೆ, ನಯನ ಅಂತ ಕರೀತಾರೆ. ಅದೇ ರೀತಿ ಭೂಮಿ ಅಂದ್ರೆ ವಸುದೆ, ಇಳೆ, ಧರೆ, ಪೃಥ್ವಿ, ಇವೆಲ್ಲ ಸೇಮ್ ಮೀನಿಂಗ್. ನೀವು ಇನ್ನೂ ಅಬ್ಸರ್ವ್ ಮಾಡಿ, ಸಮುದ್ರ ಅಂದ್ರೆ ಕಡಲು, ಅಬ್ದಿ ಸಾಗರ, ರಾಜ ಅಂದ್ರೆ ಅರಸ, ನೃಪ, ದೊರೆ, ಈ ರೀತಿ. ಚಂದ್ರ ಅಂತಂದ್ರೆ ಚಂದಿರ, ತಿಂಗಳು, ಸೋಮ, ಈ ರೀತಿ ಒಂದೇ ಪದಕ್ಕೆ ಸೇಮ್ ಮೀನಿಂಗ್ ಬರ್ತಕ್ಕಂಥ ಬೇರೆ ಬೇರೆ ಪದಗಳನ್ನ ನಾವು ಸಮಾನ ಅರ್ಥ ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು? ಸೊ ಇದನ್ನ ನೀವು ಸಮಾನಾರ್ಥಕಗಳು ಅಂತ ಹೇಳಿ ತಿಳ್ಕೊಳ್ಬೇಕಾಗತ್ತೆ. ಸೊ ಅದೇ ರೀತಿ ಇನ್ನೊಂದು ಪದ ಅನ್ನುವಂಥದ್ದು ಬರುತ್ತೆ, ಇಲ್ಲಿ ನಾನಾರ್ಥಗಳು ಅಂತ ಇನ್ನೊಂದು ಬರುತ್ತೆ. ನಾನಾ ಅರ್ಥ ಅಂದ್ರೆ ಅದ್ರ ಹೆಸರೇ ಹೇಳ್ತಾ ಇದೆ, ನಾನಾ ಅರ್ಥಗಳು ಅಂತ.
ಅಂದ್ರೆ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥಗಳು ಬರೋದು. ಅಂದ್ರೆ ಒಂದು ಪದವು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥಗಳನ್ನ ಕೊಡ್ತಾ ಇರ್ತದೆ. ಅಂದ್ರೆ ಸೇಮ್ ವರ್ಡ್ ಡಿಫರೆಂಟ್ ಸಿಚುವೇಶನ್ ಅಲ್ಲಿ ಡಿಫರೆಂಟ್ ಅನ್ನುವಂತ ಮೀನಿಂಗ್ ಅನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಹರಿ ಅಂತ ನಾನು ಇಲ್ಲೊಂದು ಪದನ ಕೊಟ್ಟಿದ್ದೀನಿ. ಹರಿ ಅಂತಂದ್ರೆ ಇಲ್ಲಿ ದೇವರನ್ನ ಕೂಡ ಹರಿ ಅಂತ ಕರೀತಾರೆ. ಅದೇ ರೀತಿ ಇಲ್ಲಿ ನೀರ್ ಹರಿತಾ ಇದ್ರು ಕೂಡ ಹರಿ ಅಂತ ಕರೀತಾರೆ. ಅಂದ್ರೆ ಡಿಫ್ರೆಂಟ್ ಸಿಚುವೇಶನ್ ಅಲ್ಲಿ ಡಿಫ್ರೆಂಟ್ ಮೀನಿಂಗ್ ಬರ್ತಾ ಇದೆ. ನೋಡಿ, ಹರಿ ಅಂತಂದ್ರೆ ಇಲ್ಲಿ ದೇವರು ಕೂಡ ವಿಷ್ಣು ಕೂಡ ಆಗ್ತಾನೆ, ಇನ್ನೊಂದು ನೀರ್ ಹರಿತಾ ಇರೋದು. ಅಂದ್ರೆ ಒಂದು ಪದಕ್ಕೆ ಬೇರೆ ಬೇರೆ ಮೀನಿಂಗ್ಸ್ ಬರುವಂತದ್ದು ಡಿಫ್ರೆಂಟ್ ಸಿಚುವೇಶನ್ ಅಲ್ಲಿ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅದೇ ರೀತಿ ಎಕ್ಸಾಂಪಲ್ಸ್ ನೋಡಿ, ಕರೆ ಅಂದ್ರೆ ಕೂಗು, ಇನ್ನೊಂದು ಹಸುವಿನ ಕೆಚ್ಚಲಿಂದ ಹಾಲನ್ನ ಕರಿತಾ ಇರ್ತಕ್ಕಂಥದ್ದು, ಹಾಲು ಕರಿಯೋದು ಅಂತ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಹಾಗೆ ಹರಿ ಅಂದ್ರೆ ವಿಷ್ಣು. ಸೊ ಹರಿ ಅಂತಂದ್ರೆ ವಿಷ್ಣು, ಚಲಿಸು ಬೇರೆ ಅರ್ಥ, ಚೂರು ಮಾಡು, ಹರಿಯೋದು, ಪೀಸ್ ಪೀಸ್ ಮಾಡೋದು ಅಂತ. ನೋಡಿ, ಒಂದೇ ಪದಕ್ಕೆ ಬೇರೆ ಬೇರೆ ಮೀನಿಂಗ್. ನಾನು ಆಗ್ಲೇ ಹೇಳಿದೆ, ಒಂದು ಪದಕ್ಕೆ ಸೇಮ್ ಮೀನಿಂಗ್ ಬಂದ್ರೆ ಅದು ಸಮಾನಾರ್ಥಕ ಪದ. ಇಲ್ಲಿ ಅಗ್ನಿ ಅಂದ್ರೆ ಬೆಂಕಿ, ಅನ್ನೆಲ್ಲ ವಹ್ನಿ, ಈ ತರ ಒಂದು ಪದಕ್ಕೆ ಹಲವು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಮೀನಿಂಗ್ಸ್ ಬರ್ತಾ ಇದ್ರೆ ಅದನ್ನ ನಾವು ನಾನಾರ್ಥ ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಲ್ಲ? ಫಾರ್ ಎಕ್ಸಾಂಪಲ್, ನಾನು ಎರಡನ್ನೂ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ ನೋಡಿ. ಈಗ ತಂದೆ ಅಂತ ಕೊಟ್ಟಿದ್ದಾರೆ, ಇದು ಸಮಾನಾರ್ಥಕ ಅಂತ ಕೇಳಿದಾಗ ಜನಕ, ಅಪ್ಪ, ಈ ತರ. ಅದೇ ಅರಸು ಅಂತ ಅರಸು ಅಂತ ಒಂದು ಪದ ಕೊಟ್ಬಿಟ್ಟು ಇದಕ್ಕೆ ನೀವು ಸಮಾನಾರ್ಥಕ ಕೇಳಿದ್ರೆ ಏನ್ ಬರೀತೀರಿ? ರಾಜ ಅಂತ ಬರೀತೀರಿ, ಆಮೇಲೆ ನೃಪ ಅಂತ ಬರೀತೀರಿ. ಅದೇ ನಾನಾರ್ಥ ಕೇಳಿದ್ರೆ ಈ ಅರಸು ಅಂತಂದ್ರೆ ರಾಜ ಜೊತೆಗೆ ಹುಡುಕು ಅನ್ನುವಂತ ಪದ ಕೂಡ ಆಗತ್ತೆ. ಇದನ್ನ ನಾವೇನಂತ ಕರಿತಾ ಇರೋದು ಇಲ್ಲಿ? ನಾನಾರ್ಥ ಅಂತ ಹೇಳಿ ಕರೆಯೋದು ಅಂತ. ಅಂದ್ರೆ ಬೇರೆ ಅರ್ಥ, ಒಂದೇ ಪದಕ್ಕೆ ಡಿಫರೆಂಟ್ ಸಿಚುವೇಶನ್ ಅಲ್ಲಿ ಬೇರೆ ಬೇರೆ. ಇಲ್ಲಿ ಇನ್ನೊಂದು ಪದ ಇದೆ ನೋಡಿ, ಅಡಿ ಅಂದ್ರೆ ಪಾದ ಅಂತ ಒಂದರ್ಥ, ಅಳತೆ ಅಂತ ಇನ್ನೊಂದರ್ಥ, ಕೆಳಗೆ ಅಂತ ಮತ್ತೊಂದರ್ಥ. ಸೊ ಇಲ್ಲಿ ತೊಳೆ ಅಂದ್ರೆ ಪ್ರಕಾಶಿಸು, ಸ್ವಚ್ಛಗೊಳಿಸು. ಓಕೆ, ಸೊ ಈ ರೀತಿ ಏನಾಗ್ತಾ ಇದೆ ಅಂತಂದ್ರೆ ನಮಗೆ ಬೇರೆ ಬೇರೆ ಅರ್ಥಗಳನ್ನ ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಒಂದು ಪದಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಮೀನಿಂಗ್ ಬರೋದನ್ನ ನಾವು ನಾನಾರ್ಥ ಅಂತ ಕರಿತೀವಿ. ಇದು ಅಷ್ಟೇ, ನಿಮಗೆ 2 ಮಾರ್ಕ್ಸ್ ಅನ್ನುವಂಥದ್ದು ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ, ಕೇಳ್ತಾರೆ ಅನ್ನುವಂಥದ್ದನ್ನ ನಾವು ಮರಿಬಾರ್ದು ಅಂತ. ಸೊ ನೆಕ್ಸ್ಟ್ ಒಂದು ಟಾಪಿಕ್ ಅನ್ನುವಂಥದ್ದನ್ನ ಗಮನಿಸಿದ್ರೆ ಇಲ್ಲಿ ವಿರುದ್ಧಾರ್ಥಕ ಅಂತ ಇದೆ, ಆಪೋಸಿಟ್ ವರ್ಡ್ಸ್. ಇದಕ್ ಸಿಂಬಲ್ ಏನಪ್ಪಾ? ಇಂಟು ಹಾಕ್ಬೇಕು, ಜ್ಞಾಪಕ ಇಟ್ಕೊಳ್ಳಿ. ಕನಸು ಅಂದ್ರೆ ಒಂದು ಪದಕ್ಕೆ ಡೆಡ್ ಆಪೋಸಿಟ್ ವರ್ಡ್ ಅನ್ನ ಬರೀತಕ್ಕಂಥದ್ದು ಅಂತ. ಇದನ್ನು 2 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಈಗ ಕನಸು, ನನಸು, ಕತ್ತಲು, ಬೆಳಕು. ಓಕೆ, ಎಲ್ಲದಕ್ಕೂ ಇಂಟು ಮಾರ್ಕ್ ಹಾಕಿ, ಆಯ್ತಾ? ಹೇಗ್ ಬರಿಬೇಕು ಅಂತಂದ್ರೆ ಈಗ ನೋಡಿ, ಕತ್ತಲು ಅಂತ ಅವ್ರು ಕೊಟ್ಟಿದ್ದಾರೆ, ನೀವೇನ್ ಮಾಡ್ಬೇಕು? ಇಂಟು ಹಾಕ್ಬೇಕು. ಅರ್ಥ ಆಯ್ತಲ್ಲ? ಇಂಟು ಹಾಕಿ ಆಮೇಲೆ ಏನ್ ಮಾಡ್ಬೇಕು? ಕತ್ತಲು ಅನ್ನುವಂಥದ್ದಕ್ಕೆ ನೀವು ಬೆಳಕು ಅಂತ ಏನ್ ಮಾಡ್ಬೇಕು? ಬರಿಬೇಕು. ಆಯ್ತಾ? ನೋಡಿ, ಇಲ್ಲಿ ಕತ್ತಲು ಇಂಟು ಅದರ ಆಪೋಸಿಟ್ ಹೇಳಪ್ಪ ಅಂದ್ರೆ ಬೆಳಕು. ಈ ರೀತಿ ಬರಿಬೇಕು, ಚಿಹ್ನೆ ಇಂಟು ಹಾಕ್ಬೇಕು, ಜ್ಞಾಪಕ ಇಟ್ಕೊಳ್ಳಿ. ಉನ್ನತಿ, ಅವನತಿ, ಸತ್ಯ, ಅಸತ್ಯ, ಜನನ, ಮರಣ, ಸುಖ, ದುಃಖ, ಸ್ವದೇಶ, ವಿದೇಶ, ಹೀಗೆ ಹಲವು ಪದಗಳು ಬರ್ತವೆ. ಓಕೆ, ಸೊ ಇದನ್ನ ನಾವು ವಿರುದ್ಧಾರ್ಥಕ ಪದ ಅಂತ ನಾವು ಕರಿತೇವೆ. ಸೊ ನೆಕ್ಸ್ಟ್ ಇನ್ನೊಂದು ಟಾಪಿಕ್, ಬಹಳ ಮುಖ್ಯವಾಗಿ ಅನ್ಯ ದೇಶ ಶಬ್ದಗಳು ಅಂತೇಳಿ ಕರಿತೇವೆ ನಾವು. ಅನ್ಯ ದೇಶೀಯ ಶಬ್ದಗಳು ಅಂದ್ರೆ ಬೇರೆ ಬೇರೆ ಭಾಷೆಯಿಂದ ನಮ್ಮ ಕನ್ನಡ ಭಾಷೆಗೆ ಹಲವು ಪದಗಳು ಅನ್ನುವಂಥದ್ದು ಬಂದಿರ್ತವೆ. ಅವುಗಳನ್ನ ಅನ್ಯ ದೇಶೀಯ ಶಬ್ದಗಳು ಅಂತ ಹೇಳಿ ಕರಿತೇವೆ. ಅನ್ಯ ದೇಶೀಯ ಶಬ್ದಗಳಿಂದ ಸೊ ಇನ್ನೊಂದಷ್ಟು ವಿಚಾರಗಳು ಅನ್ನುವಂಥದ್ದು ಇದೆ. ನಿಮಗೆ ಗ್ರಾಮರ್ ಅಲ್ಲಿ ಬರ್ತಾ ಇರ್ತಕ್ಕಂಥ ಪ್ರಶ್ನೆಗಳು, ಅವುಗಳನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡಿ ತಿಳಿಸ್ತೇನೆ. ಸೊ ಹಾಗಾಗಿ ನೀವೇನಾದ್ರೂ ಮೊದಲನೇ ಬಾರಿಗೆ ವಿಸಿಟ್ ಮಾಡಿದಾಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮಿಸ್ ಆಗಬಾರ್ದು ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಆಮೇಲೆ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಮರಿಬೇಡಿ. ಅರ್ಥ ಆಯ್ತಲ್ಲ? ಸೊ ನಿಮ್ ಸ್ನೇಹಿತರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದ್ರೆ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದಲ್ಲದೆ ಈಗ ನಾನು ಹೇಳದಂತ ಗ್ರಾಮರ್ ಅನ್ನುವಂಥದ್ದು ಕೇವಲ ಫಸ್ಟ್ PUC ಮಾತ್ರ ಅಲ್ಲ, ಸೆಕೆಂಡ್ PUC ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಅವ್ರಿಗೂ ಕೂಡ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಇಲ್ಲಿ ಅನ್ಯ ದೇಶೀಯ ಶಬ್ದಗಳು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣವಾ? ಈಗ ಆಲ್ರೆಡಿ ಇಲ್ಲಿ ಮೇಲೆ ಇಲ್ಲೊಂದು ಕಾಲಮ್ ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಆ ವಿಡಿಯೋನ ವೀಕ್ಷಿಸಬಹುದು. ಧನ್ಯವಾದಗಳು.